ಕಾಫಿ ರೆಡಿ. ತಗೊಳ್ಳಿ. ವಾಹ್, ಸೂಪರ್ ಆಗಿದೆ. ನನ್ನ ಲೈಫಲ್ಲಿ ಈ ತರ ಕಾಫಿ ಕುಡಿದಿಲ್ಲ ನಾನು. ಸೂಪರ್, ತುಂಬಾ ಚೆನ್ನಾಗಿದೆ. ನಿಜ ಹೇಳ್ತಿದ್ದೀರಾ ತಾನೇ? ನಿಜವಾಗ್ಲು ನೀನೇ ಸ್ವಲ್ಪ ಕುಡಿದು ನೋಡು. ಏನ್ ರಂಜಿತ್ ಇದು ಕಾಫಿನ? ಇದು ಇಷ್ಟೊಂದು ಸ್ಟ್ರಾಂಗ್ ಆಗಿದೆ, ಕುಡಿದ್ಮೇಲೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೇಕಿತ್ತು ತಾನೆ. ಸಾಕ್ಷಿ, ಫಸ್ಟ್ ಟೈಮ್ ಕಾಫಿ ಮಾಡಿದ್ಯಾ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಂಗೆ ಬೇಜಾರಾಗಲ್ವಾ? ಅದಕ್ಕೆ ಹೇಳಿ. ಇಟ್ಸ್ ಓಕೆ. ಹಾಲು ಬೆರೆಸ್ಕೊಡ್ತೀನಿ ರೀ. ಹಾಮ, ಎಲ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು. ಎಲ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ? ನನಗೊಂದು ಕಪ್ಪು ಕಾಫಿ ಸಿಗ್ಬೋದಾ? ಓ ಅಮ್ಮ, ನಿನ್ಗೆ ಹೇಗಮ್ಮ ಗೊತ್ತಾಯ್ತು ನಾವು ಇಲ್ಲಿದ್ದೀವಿ ಅಂತ? ನೀವಿಬ್ರು ಮನೆ ಸಾಮಾನೆಲ್ಲ ತಗೊಂಡು ಬೈಕಲ್ಲಿ ಹೋಗ್ತಾ ಇದ್ರಲ್ಲ, ನೋಡ್ದೆ ಕಣೋದನ್ನ. ನಾನು ಕೂಗ್ದೆ, ನಿಮಗೆ ಕೇಳಿಸ್ಲಿಲ್ಲ, ಹಾಗೆ ಬಂದ್ಬಿಟ್ರೆ ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದೆ. ನೀವ್ ಬಂದಿದ್ ಒಳ್ಳೇದೇ ಆಯ್ತು ಅತ್ತೆ. ಕೂತ್ಕೊ ಬನ್ನಿ. ನೀವಿಬ್ರು ಸಾಕ್ಷಿ ಮನೇಲಿ ಇರ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದೇನೋ ಇದು, ಏನು ಇದೆಲ್ಲ ರಂಜಿತ್? ಅದು ಅತ್ತೆ, ನೀವಿಬ್ರು ಮಾತಾಡ್ತೀರಿ, ನಿಮ್ಗೆ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಮ್ಮ, ಅದೆಲ್ಲ ಏನಿಲ್ಲಮ್ಮ, ಬಾ ಬಾ. ರಂಜಿತ್, ಸೂರ್ಯ ಅವ್ರು ಮತ್ತೆ ನಿಮ್ಗೆ ಏನಾದ್ರು ಅಂದ್ರೇನೋ? ಚೇಚೆ, ಇಲ್ಲಮ್ಮ, ಅವ್ರು ನಮ್ಮನ್ನ ಮನ್ಸಾರ ಒಪ್ಕೊಂಡಿದ್ದಾರೆ. ನಾನು ಸಾಕ್ಷಿನ ಮದ್ವೆ ಆಗಿದ್ದಕ್ಕೆ ಅವ್ರಿಗೆ ನನ್ನ ಮೇಲೆ ಯಾವ ಕೋಪನೂ ಇಲ್ಲಮ್ಮ. ಎಂತ ಕೆಲ್ಸ ಆಯ್ತು. ನಾವಿಲ್ಲಿರೋ ವಿಷಯ ಸ್ವಲ್ಪ ದಿನ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ಅತ್ತೆ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಪರಿಸ್ಥಿತಿ ನೋಡಿ ಏನ್ ಅನ್ಕೊಂಡ್ರು ಏನೋ. ಇಷ್ಟ ಆಯ್ತಮ್ಮ, ಅದಕ್ಕೆ ಇವಾಗ ಈ ಮನೇಲಿರೋದು ನಾವು. ಇದನ್ನೆಲ್ಲ ಯಾಕೋ ಹೇಳಿಲ್ಲ ನನಗೆ? ಹೇಳಿದ್ರೆ ನೀನ್ ತುಂಬಾ ನೊಂದ್ಕೊಂಡ್ಬಿಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ, ಅದಕ್ಕೆ ಹೇಳಿಲ್ಲ. ಇಷ್ಟು ಚಿಕ್ಕ ಮನೇಲಿ ಹೇಗೋ ಇರ್ತೀರ ರಂಜಿತ್. ಬಂದ್ಬಿಡ್ರೋ, ನಮ್ಮನೆಗೆ ಹೋಗೋಣ. ಬರಲ್ಲಮ್ಮ, ನಾನು ಆ ಮನೆಗೆ ಬರಲ್ಲ. ಅದು ಚಿದಂಬರಂ ಅವರು ಸಂಪಾದನೆ ಮಾಡಿರೋ ಆಸ್ತಿ. ನನ್ಗೂ ಚಿದಂಬರಂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಅವ್ರು ಸಂಪಾದನೆ ಮಾಡಿ ಕಟ್ಸಿರೋ ಮನೆಗೆ ಹೇಗಮ್ಮ ಕಾಲಿಡ್ಲಿ ನಾನು? ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ. ನಾನು ನನ್ನ ಕಾಲ್ ಮೇಲೆ ನಿಂತ್ಕೋತೀನಿ. ನಿಂತು ಈ ರಂಜಿತ್ ಏನು ಅಂತ ಅವ್ರು ಪ್ರೂವ್ ಮಾಡಿ ತೋರಿಸ್ತೀನಿ. ನಾನು ಬರಲ್ಲಮ್ಮ. ಈಗ ಹೇಗಿದ್ರು ನಿಮ್ಮಪ್ಪ ಮನೇಲಿ ಇಲ್ವಲ್ಲ, ನನ್ ಜೊತೆಗೆ ಆ ಮನೆಗೆ ಬಂದ್ಬಿಡಿ. ಬೇರೆ ಮನೆ ಸಿಕ್ಕ ಮೇಲೆ ವಾಪಸ್ ಹೋಗುವಂತೆ. ಇಲ್ಲಮ್ಮ, ಇವಾಗ ಇದೇ ನನ್ನ ಮನೆ. ಇದು ಬಾಡಿಗೆ ಮನೆನೇ ಆಗಿರ್ಬೋದು, ಆದ್ರೂ ನನ್ನ ಸ್ವಂತ ಮನೆ ಅಂತ ನೆಮ್ಮದಿಯಾಗಿರ್ತೀನಿ ನಾನು. ಅಲ್ಲಿಗೆ ಬಂದು ಹೇಳಿ ಅನ್ಸ್ಕೊಡಲ್ಲ. ಸಾಕ್ಷಿ, ನೀನಾದ್ರೂ ಹೇಳಮ್ಮ. ಅತ್ತೆ, ರಂಜಿತ್ ಚಿದಂಬರಂ ಮಗ ಅಂತ ಈಗಾಗ್ಲೇ ನನ್ನ ಅಣ್ಣ ತಮ್ಮ ಇಬ್ರು ನಮ್ಮನ್ ದ್ವೇಷ ಮಾಡ್ತಾ ಇದ್ದಾರೆ. ಇನ್ನು ನಾವು ನಿಮ್ಮನೆಗೆ ಬಂದ್ಬಿಟ್ರೆ ಜೀವನ ಪರ್ಯಂತ ಅವ್ರನ್ನ ನಾವು ಕಳ್ಕೋಬೇಕಾಗತ್ತೆ. ಪ್ಲೀಸ್ ನಮ್ಮನ್ ಬಲವಂತ ಮಾಡ್ಬಿಡಿ. ಮತ್ತೆ ಮನೆ ಮಾಡಕ್ಕೆಲ್ಲ ದುಡ್ಡು ವ್ಯವಸ್ಥೆ ಹೇಗೋ ಮಾಡ್ಕೊಂಡೆ? ನಾನ್ ಮಾಡ್ಕೊಂಡಿದ್ದಲ್ಲಮ್ಮ, ನಿರೋಷ ಮಾಡಿದ್ದು. ಅವಳಿಲ್ದೆ ಹೋಗಿದ್ರೆ ನಾವಿವತ್ತು ಬೀದಿಲಿರ್ಬೇಕಾಗ್ತಿತ್ತು. ಅವಳದ್ ಯಾವ ಜನ್ಮದಲ್ಲಿ ನಿನ್ ತಂಗಿ ಆಗಿದ್ಲೋ ಏನೋ, ಈ ಜನ್ಮದಲ್ಲಿ ಆ ಋಣನ ಹೀಗೆ ತೀರ್ಸ್ಕೊತಾ ಇದ್ದಾಳೆ. ರಂಜಿತ್, ತಗೋ ಈ ದುಡ್ಡನ್ನ. ಮತ್ತೆ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳು.
ಇಲ್ಲ ಬೇಡಮ್ಮ, ಹಾಗೇನಾದ್ರೂ ಬೇಕಾದ್ರೆ ನಾನೇ ಕೇಳಿಸ್ಕೊತೀನಿ. ಸರಿಪ್ಪ, ನಾನಿನ್ನೇನು ಬಲವಂತ ಮಾಡೋದಿಲ್ಲ. ನಾನಿನ್ನು ಹೊರಡ್ತೀನಿ. ಅತ್ತೆ ಊಟ ಮಾಡ್ಕೊಂಡು ಹೋಗಿ. ಅಮ್ಮ, ಊಟ ಮಾಡ್ಕೊಂಡು ಹೋಗು. ಇನ್ನೊಂದ್ಸಲ ಬರ್ತೀನಲ್ಲ ಆವಾಗ ಮಾಡ್ತೀನಿ. ಹ್ಮ್. ಬರ್ತೀನಿ ರಂಜಿತ್. ಸರಿಮ್ಮ, ನಿನ್ಗೆ ಯಾವಾಗ್ಲೂ ನಮ್ಮನ್ನು ನೋಡ್ಬೇಕು ಅನ್ಸಿದ್ರು ಧಾರಾಳವಾಗಿ ಬರ್ಬೋದು. ಅಲ್ಲ, ಬಾಯ್. ಸಾಕ್ಷಿ ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಆದ್ರು ಒಳ್ಳೆ ಹುಡುಗನೇ ಆರಿಸ್ಕೊಂಡಿದ್ದಾಳೆ ಅಲ್ವಾ? ಹೌದಾ ಆರ್ತಿ ಅವ್ರೆ, ನೀವು ಹೇಳಿದ್ ನಿಜ. ನಮಗೆ ಪರಿಚಯ ಇರೋರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಿಮ್ಮ ಮಗಳು ಮದುವೆಗೆ ಒಂದು ಮಾತು ನಮ್ಮನ್ನ ಕರೀಲಿಲ್ವಲ್ಲ ಅಂತ. ನಾನೇನೋ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಸೂರ್ಯ ಅವರೇ. ಒಳ್ಳೆ ಕೆಲಸ ಮಾಡಿದ್ವಿ. ಒಟ್ಟಿನಲ್ಲಿ ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ. ಹೇಗೋ ನಾವು ಅವರಿಬ್ರು ಮದುವೆ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಅವ್ರನ್ನ ಇವತ್ತು ಮನೆಗೆ ಊಟ ಕರಿಬೋದಲ್ವಾ? ಅದಕ್ಕೇನಂತೆ, ಕರೀರಿ. ನಾವು ಸಾಕ್ಷಿನ ನೋಡಿದಾಗ ಅವಳಿಗೂ ಒಂದು ಸಮಾಧಾನ. ಇಮಿಡಿಯೇಟಾಗಿ ಫೋನ್ ಮಾಡಿ. ಸರಿ ಸೂರ್ಯ ಅವ್ರೆ. ರಂಜಿತ್, ಅಮ್ಮ ಫೋನ್ ಮಾಡ್ತಿದ್ದಾರೆ. ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡ, ರಿಸೀವ್ ಮಾಡಿ ಮಾತಾಡು. ಆದ್ರೆ ನಮ್ಗಿರೋ ತೊಂದರೆ ಅವ್ರಿಗೆ ಗೊತ್ತಾಗೋದು ಬೇಡ. ಹುಷಾರಾಗಿ. ಹಲೋ ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲು ನೀನು ಹೇಗಿದ್ಯಾ ಹೇಳು. ಹೊಸದಾಗಿ ಮದುವೆ ಆಗಿರೋ ನವದಂಪತಿಗಳು ನೀವು. ನಿಮ್ಮ ಯೋಗಕ್ಷೇಮ ವಿಚಾರಿಸೋಣ ಅಂತಾನೆ ಕಾಲ್ ಮಾಡಿದೆ. ನಮ್ಗೇನು ಸೂಪರ್ ಆಗಿದ್ದೀವಿ. ನೀವೆಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ? ನಾವು ಸಿಜ ನಗರದಲ್ಲಿ ರಂಜಿತ್ತೆ ಒಂದು ಫ್ಲಾಟ್ ಇತ್ತು, ಅಲ್ಲೇ ಇದ್ದೀವಿ. ಏನು ಪ್ರಾಬ್ಲಮ್ ಇಲ್ಲಮ್ಮ. ನಿನ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಕಣೆ ಸಾಕ್ಷಿ. ನಾನು ನಿಮ್ಮಪ್ಪ ನಿಮ್ಮಿಬ್ರನ್ನ ಮನೆಗೆ ಊಟ ಕರೆಯೋಣ ಅಂತೇಳಿ ಅನ್ಕೊಂಡಿದೀವಿ. ಅದಕ್ಕೆ ನಿಮ್ ಮನೆಗೆ ಬಂದು ಇನ್ವೈಟ್ ಮಾಡೋಣ ಅಂತ ಇದೀವಿ. ನೀವು ಇಲ್ಲಿಗೆ ಬರ್ತೀರಾ? ಹಾ, ನಿನ್ ಫ್ಲಾಟ್ ಎಲ್ಲಿದೆ ಅಂತ ಹೇಳು, ನಾನು ನಿಮ್ ಡ್ಯಾಡಿ ಅಲ್ಲಿಗೆ ಬರ್ತೀವಿ. ನೀವು ಇಲ್ಲಿಗೆ ಬರೋದೇನ್ ಬೇಡಮ್ಮ. ಯಾಕೆ ಹಾಗಂತ ಇದೆಯಾ? ನಾವು ನಿಮ್ಮನೆ ಬಂದ್ರೆ ನಿನಗೆ ಖುಷಿ ಆಗುತ್ತೆ ಅಂತ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದೆಯಲ್ಲ ಸಾಕ್ಷಿ. ಯಾಕೆ ನಾವು ನಿಮ್ಮನೆ ಬರೋದು ಇಷ್ಟ ಇಲ್ವಾ? ಇಷ್ಟನೇ ಅಮ್ಮ, ಆದ್ರೆ ಇದೇನೇ ಸಾಕ್ಷಿ, ಒಂದ್ಸಲ ಇಷ್ಟ ಅಂತ್ಯ, ಇನ್ನೊಂದ್ಸಲ ಬೇಡ ಅಂತ ಹೇಳ್ತೀಯ. ನಿನ್ ಮಾತ್ರ ನಾನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹೇಳು? ನಾನ್ ಹೇಳಿದ್ದು ನೀವು ಇಲ್ಲಿವರೆಗೂ ಬರೋದ್ ಯಾಕೆ, ನಾವಿಬ್ರೆ ಅಲ್ಲಿಗೆ ಬಂದ್ಬಿಡ್ತೀವಿ ಅಂತ. ನಾವು ನಿಮ್ ಮನೆ ನೋಡ್ಬೇಕು ಅಂತ ಅನ್ಕೋತಾ ಇದ್ರೆ ನೀವು ನಮ್ ಮನೆಗ್ ಬರ್ಬೇಕು, ನಾವ್ ಹೇಗ್ ಜೀವನ ಮಾಡ್ತಿದೀವಿ ಅಂತ ನೋಡ್ಬೇಕು, ಈ ಆಸೆ ನಮ್ಗೂ ಇದೆಯಮ್ಮ. ಆದ್ರೆ ನೀವು ಇಲ್ಲಿವರೆಗೂ ಈ ಟ್ರಾಫಿಕ್ ನಲ್ಲಿ ಯಾಕೆ ಬರಕ್ ಹೋಗ್ತೀರಾ? ಅದು ಅಲ್ಲದೆ ಡ್ಯಾಡಿಗೆ ತುಂಬಾ ದೂರ ಪ್ರಯಾಣ ಮಾಡಿದ್ರೆ ಬ್ಯಾಕ್ ಪೇನ್ ಬರುತ್ತಲ್ವಾ, ಅದಕ್ಕೆ ಹೇಳ್ದೆ. ನೀನ್ ಹೇಳೋದು ಸರಿ. ಸಾಕ್ಷಿ, ರಂಜಿತಿ ಫೋನ್ ಕೊಡು, ಅವ್ರನ್ನ ಇನ್ವೈಟ್ ಮಾಡ್ತೀನಿ. ನಾನೇ ರಂಜಿತಿಗೆ ಹೇಳ್ತೀನಮ್ಮ. ಅಮ್ಮ, ನಾವಲ್ಲಿಗೆ ಬಂದ್ರೆ ಆದಿ ಆರ್ಯ ಮತ್ತೇನಾದ್ರೂ ಅನ್ಬೋದು. ನಾವಲ್ಲಿಗೆ ಬರೋದು ಬೇಡ ಅಂತ ಅನ್ಸುತ್ತೆ. ಸಾಕ್ಷಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅವರಿಬ್ರು ಇವತ್ತು ಮನೇಲಿ ಇರಲ್ಲ. ಆರ್ತಿ ಅವ್ರೆ, ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಸಾಕ್ಷಿ, ಒಂದ್ ನಿಮಿಷ, ನಿಮ್ ಪಪ್ಪಂಗ್ ಕೊಡ್ತೀನಿ. ಹಲೋ ಸಾಕ್ಷಿ, ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಿ ಡ್ಯಾಡ್, ನೀವು? ನಾನು ಚೆನ್ನಾಗಿದ್ದೀನಿ. ನೋಡು, ನಿಮ್ಮ ಅಣ್ಣಂದ್ರ ಬಗ್ಗೆ ನೀನು ಚಿಂತೆ ಮಾಡು. ಆರಾಮಾಗಿ ನೀವು ಬಂದು ನೀವು ಬಂದಾಗ ಒಂದ್ ವೇಳೆ ನಿಮ್ಮ ಅಣ್ಣಂದ್ರಿಗೆ ನಿಮ್ಗೇನು ತೊಂದರೆ ಆಗದೆ ಇರುವಂತೆ ನಾನು, ಸರಿನಾ? ಸರಿ ಡ್ಯಾಡ್, ಬರ್ತೀನಿ. ರಂಜಿತ್ಗೆ ನಾನು ಕೇಳಿದೆ ಅಂತ ಹೇಳು, ತಪ್ಪದೆ ನಾನು ಕರೆದಿದ್ದೀನಿ ಅಂತನೂ. ಆಯ್ತು ಡ್ಯಾಡ್, ಹೇಳಿ ಕರ್ಕೊಂಡ್ ಬರ್ತೀನಿ. ಸರಿ ಮಗಳೇ, ನಿನಗೋಸ್ಕರ ಕಾಯ್ತಾ ಇರ್ತೀವಿ. ಟೇಕ್ ಕೇರ್, ಬಾಯ್. ಓಕೆ ಡ್ಯಾಡ್, ಬಾಯ್. ಏನಂದ್ರು ಅಮ್ಮ? ಯಾಕೆ ಡಲ್ ಅದೆ?
ಅಮ್ಮ ಇಬ್ರು ನಮ್ಮನ್ನ ಊಟಕ್ಕೆ ಕರೆಯೋದಕ್ಕೆ ಇಲ್ಲಿಗೆ ಬರ್ತೀನಿ ಅಂದ್ರು. ಬೇಡ ಅಂತ ಹೇಳಿದಿಲ್ಲ, ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಅವ್ರು ಇಲ್ಲಿಗೆ ಬರ್ತಾ ಇಲ್ಲ, ಆದ್ರೆ ನಮ್ಮನ್ನ ಅವ್ರ ಮನೆಗೆ ಊಟಕ್ಕೆ ಕರಿತಾ ಇದ್ದಾರೆ. ಹೋಗ್ಲೇಬೇಕಂತ. ಯಾಕೆ ಮತ್ತೆ ನಿಮ್ಮ ಅಣ್ಣ ತಮ್ಮನ ಹತ್ರ ಅವಮಾನ ಮಾಡಿಸ್ಕೊಡೋದಕ್ಕಂತ? ಹಾಗೆಲ್ಲ ಏನೂ ಆಗಲ್ಲ ಅಂತ ಡ್ಯಾಡಿ ಹೇಳ್ತಿರು ರಂಜಿತ್. ಆದಿ ಆರ್ಯ ಇಬ್ರು ಮನೇಲಿ ಇರೋದಿಲ್ವಂತೆ. ಅವ್ರು ಇರ್ಲಿ ಬಿಡ್ಲಿ, ನನಗಂತೂ ಆ ಮನೆಗೆ ಬರಕ್ಕೆ ಇಷ್ಟ ಇಲ್ಲ ಸಾಕ್ಷಿ. ಯಾಕಂದ್ರೆ ನೀನ್ ಹೋಗ್ಬಾ ಸಾಕ್ಷಿ, ನಂಗೇನು ಬೇಜಾರಿಲ್ಲ. ಪ್ಲೀಸ್ ರಂಜಿತ್, ನಾನು ಡ್ಯಾಡಿಗೆ ಈಗಾಗಲೇ ಮಾತು ಕೊಟ್ಬಿಟ್ಟಿದ್ದೀನಿ. ಡ್ಯಾಡಿಗೋಸ್ಕರ ನಾನಾದ್ರೂ ಹೋಗ್ಲೇಬೇಕು. ಸಾಕ್ಷಿ, ನನಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ತುಂಬಾ ಗೌರವ ಇದೆ. ಹಾಗಂತ ನಾವು ಅಲ್ಲಿಗೆ ಹೋದ್ರೆ ನಿಮ್ಮ ಅಣ್ಣ ತಮ್ಮನ ಬಗ್ಗೆ ತುತ್ತಾಗ್ಬೇಕಾಗುತ್ತೆ. ಅದಕ್ಕೆ ಪ್ಲೀಸ್ ರಂಜಿತ್, ಅಪ್ಪ ಅಮ್ಮನಿಗೋಸ್ಕರನಾದ್ರೂ ಹೋಗಿ ಬರೋಣ. ಅದು ಅಲ್ಲದೆ ನಂಗೆ ಅಪ್ಪ ಅಮ್ಮನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಹಾಗಲ್ಲ ಅಂತ ಹೇಳ್ಬೇಡಿ ರಂಜಿತ್, ಪ್ಲೀಸ್. ಸರಿ ಆಯ್ತು, ಆದ್ರೆ ಒಂದ್ ಮಾತು, ಅಕಸ್ಮಾತ್ ಅಲ್ಲೇನಾದ್ರು ಮತ್ತೆ ನನಗೆ ಅಗೌರವ ಆದ್ರೆ ಯಾವತ್ತೂ ನೀನು ಆ ಮನೆ ಕಡೆ ತಿರುಗೂ ನೋಡಲ್ಲ ಅಂತ ನಂಗೆ ಮಾತು ಕೊಡ್ಬೇಕು. ಸಾಕ್ಷಿ, ಖುಷಿನಾ ಅಪ್ಪನ ಮನೆಗೆ ಹೋಗ್ತಿರೋದು? ಯಾಕೆ ಡಲ್ ಆಗಿದ್ಯಾ? ಏನಾದ್ರು ಮಾತಾಡು ಸಾಕ್ಷಿ. ಹೇ, ಏನಾಯ್ತು? ಓ, ನೀನ್ ಯಾವತ್ತೂ ಆ ಮನೆ ಕಡೆ ತಿರುಗು ನೋಡಲ್ಲ ಅಂತ ಮಾತು ಕೊಡು ಅಂತ ಕೇಳಿದಕ್ಕೆ ಬೇಜಾರಾಯ್ತಾ? ಏ, ಸುಮ್ಮನೆ ಹಾಗಂದೆ ಅಷ್ಟೇ. ನಾನು ನನಗೆ ನಿಮ್ ತಂದೆ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ಅದು ನೀನು ಕೋಪ ಮಾಡ್ಕೊಂಡ್ರೆ ಹೇಗ್ ಕಾಣಿಸ್ತೀಯ ನೋಡೋಣ ಅನಿಸ್ತು, ಅದಕ್ಕೆ ಹಾಗಂದೆ ಅಷ್ಟೇ. ನಿಜ ಹೇಳ್ತಿದ್ದೀರಾ? ಸಾಕ್ಷಿ, ಖಂಡಿತ ಅದಕ್ಕೆ ನಾನು ಹಾಗಂದಿದ್ದು. ಹೋಗಿ ರಂಜಿತ್, ನಿಮ್ ಮಾತ್ ಕೇಳಿ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಗೊತ್ತಾ? ಸಾಕ್ಷಿ, ನೀನು ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಯವ್ರನ್ನೆಲ್ಲ ದೂರ ಮಾಡ್ಕೊಂಡು ನನ್ನ ಕೈ ಹಿಡ್ದಿದ್ಯಾ. ನಿನ್ ಮನ್ಸಿಗೆ ನೋವು ಕೊಡಕ್ಕೆ ನನ್ಗೆ ಇಷ್ಟ ಇಲ್ಲ ಸಾಕ್ಷಿ. ಅದಕ್ಕೆ ನೀನು ನಿಮ್ ತಾಯಿ ಹತ್ರ ಹೇಳಿ ಸುಳ್ಳನ್ನ ಮೇಂಟೈನ್ ಮಾಡ್ಬೇಕು ಅಂತಾನೆ ನನ್ನ ಫ್ರೆಂಡ್ ಹತ್ರ ಈ ಕಾರ್ ಇಸ್ಕೊಂಡು ಬಂದಿರೋದು. ಅದೇ ಅನ್ಕೊಂಡೆ, ಈ ಕಾರ್ ಯಾರ್ದು, ಇದನ್ ಯಾಕೆ ತಂದ್ರು ಅಂತ. ನೀನು ನಿಮ್ ತಾಯಿ ಹತ್ರ ಹೇಳ್ತಿದ್ಯಲ್ಲ, ನಾವು ಫ್ಲಾಟ್ ಅಲ್ಲಿ ಇದೀವಿ ಅದು ಇದು ಅಂತ. ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗ್ತಿದೀವಿ, ಬೈಕಲ್ಲಿ ಹೋದ್ರೆ ಚೆನ್ನಾಗಿರಲ್ಲ ಅಂತ ಒಂದಿನದ ಮಟ್ಟಿಗೆ ನನ್ನ ಫ್ರೆಂಡ್ ಹತ್ರ ಈ ಕಾರ್ ಇಸ್ಕೊಂಡು ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ನಾವ್ ಬೈಕ್ ನಲ್ಲಿ ಹೋಗಿದ್ರೆ ಅಪ್ಪ ಅಮ್ಮಂಗೆ ಡೌಟ್ ಬರ್ತಾ ಇತ್ತು. ಹೊರಡೋಣವಾ? ಅರೆ ಸೂರ್ಯವ್ರೆ, ಸಾಕ್ಷಿ ಮತ್ತೆ ರಂಜಿತ್ ಬಂದ್ರು, ಬನ್ನಿ. ಹೇಗಿದೆಯಾ ಸಾಕ್ಷಿ? ಚೆನ್ನಾಗಿದ್ದೀನಮ್ಮ. ಹೇಗಿದ್ದೀರಾ? ಚೆನ್ನಾಗಿದೆ. ನೀ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಆರ್ಯ ಆದಿ ಅವತ್ತು ವೈದ್ಯಕ್ಕೆ ಬೇಜಾರು ಮಾಡ್ಕೊಂಡು ಎಲ್ಲಿ ನೀವು ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಇಲ್ಲಿಗೆ ಬಂದ್ರಲ್ಲ, ಬಹಳ ಸಂತೋಷ ಆಯ್ತು. ಅವರಿಬ್ರು ಅವತ್ತು ನಡ್ಕೊಂಡಿದ್ದಕ್ಕೆ ಮನ್ಸಲ್ಲಿ ಬೇಸರ ಇದೆ ಮಾವ. ಹಾಗಂತ ನಾನು ಸಾಕ್ಷಿ ಮನ್ಸಿಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ ನನಗೆ. ಅಕಸ್ಮಾತ್ ನಾನು ಬರಲ್ಲ ಅಂತ ಹೇಳಿದ್ರೆ ನಿಮ್ಮ ಮತ್ತೆ ಸಾಕ್ಷಿ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಹೇಳಿ. ಹಾಗೆಲ್ಲ ನಾನು ನಿಮ್ಗೆ ತುಂಬ ಅವಮಾನ ಮಾಡಿದ್ದೀನಿ. ಅದನ್ನೆಲ್ಲ ಮರೆತು ನೀವು ನನ್ನ ಕ್ಷಮಿಸಿದ್ದೀರಾ. ಅಂಥದ್ರಲ್ಲಿ ನಿಮ್ಮ ಮಾತಿಗೆ ಬೆಲೆ ಕೊಡದೆ ಹೋದ್ರೆ ತಪ್ಪಾಗುತ್ತಲ್ವಾ? ಸರಿ, ಬನ್ನಿ ಊಟಕ್ಕೆ ಹೋಗೋಣ. ಬನ್ನಿ. ಬಡಿಸ್ಲಾ? ಪರವಾಗಿಲ್ಲಮ್ಮ, ನಾವೇ ಬಡಿಸ್ಕೊಳ್ತೀವಿ.
ಸಾಕ್ಷಿ, ನಿಧಾನಕ್ಕೆ ತಿನ್ನು, ಅರ್ಜೆಂಟ್ ಏನಿಲ್ಲ. ನೋಡು ಸಾಕ್ಷಿ, ಹೇಗಿದೆ ಇದು? ಹಾ, ಚೆನ್ನಾಗಿದೆ. ಸಾಕ್ಷಿಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಮುಂದೆ ಏನ್ ಮಾಡ್ಬೇಕು? ನಮ್ ಜೀವನಕ್ಕೇನು ತೊಂದರೆ ಇಲ್ಲ ಅಮ್ಮ. ರಂಜಿತ್ ಹತ್ರ ತುಂಬಾ ಸೇವಿಂಗ್ಸ್ ಇದೆ. ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ರಂಜಿತ್ ನಾವು ಅನ್ಕೊಂಡಿರೋಷ್ಟು ಕೆಟ್ಟ ಮನುಷ್ಯ ಅಲ್ಲ. ಈಸ್ ಅ ಜೆಂಟ್ಲ್ಮ್ಯಾನ್. ನೀನು ಅವ್ರನ್ನ ಮದ್ವೆ ಆಗಿದ್ದು ಒಳ್ಳೇದಾಯ್ತು. ನಾನು ಅವಳನ್ನ ಮದ್ವೆ ಆದೆ ಅನ್ನೋದಕ್ಕಿಂತ ಅವಳು ನನ್ನ ಮದ್ವೆ ಆಗಿ ಒಳ್ಳೆ ದಾರಿಲಿ ನಡೆಯೋದು ಹೇಗೆ ಅಂತ ಕಲ್ಸಿದ್ದಾಳೆ. ಅದಕ್ಕೆ ಸಾಕ್ಷಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಗುಡ್. ಒಟ್ನಲ್ಲಿ ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಚೆನ್ನಾಗೇ ಇರ್ತೀವಿ ಅನ್ನೋ ನಂಬಿಕೆ ಇದೆ. ನಂಬಿಕೆನ ನಂಬಿ ಬದುಕೋದಕ್ಕಿಂತ ದುಡಿಮೆನ ನಂಬಿ ಬದುಕೋದು ಮುಖ್ಯ. ಆಗ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಹತ್ರ ಆಗುತ್ತೆ. ಇಲ್ಲಾಂದ್ರೆ ಎಲ್ಲ ದೂರ ಆಗ್ಬಿಡುತ್ತೆ. ಲೈಫಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ನಾವು ಹೇಗೆ ಲೈಫ್ನ ಲೀಡ್ ಮಾಡ್ತೀವಿ. ಗೊತ್ತು, ರಂಜಿತ್ ಖಂಡಿತ ಅದನ್ನೆಲ್ಲ ನಿಭಾಯಿಸ್ತಾರೆ ಅನ್ನೋ ಭರವಸೆ ನನ್ಗಿದೆ. ಅದಕ್ಕೆ ಅವರೊಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತಿದ್ದಾರೆ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ಯಾ? 2 ಬಿಸ್ನೆಸ್ ಇದೆ ಮಾವ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಫಸ್ಟ್ ಶುರು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ಗೆ ಎಷ್ಟು ದುಡ್ಡು ಬೇಕಾಗ್ಬೋದು? ಒಂದ್ 50 ರಿಂದ 60 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ರು. ಮತ್ತಷ್ಟು ದುಡ್ಡಿಗೆ ಏನ್ ಮಾಡ್ತೀರಾ? ನಿಮ್ ತಂದೆ ಹತ್ರ ನಾನು ಕೊಡ್ಸ್ಲಾ? ಇಲ್ಲ, ಬೇಡ ಮಾವ. ಅದಕ್ಕೆ ಬೇಕಾದ ಅಮೌಂಟ್ ನನ್ನ ಹತ್ರ ಇದೆ. ಹಾಗೇನಾದ್ರೂ ಅವಶ್ಯಕತೆ ಇದ್ರೆ ಸಂಕೋಚ ಇದೆ, ನನ್ನ ಹತ್ರ ಕೇಳ್ಬೋದು. ನಿಮ್ ಹತ್ರ ಹಣ ಕೇಳೋದಕ್ಕೆ ನಮ್ಗೆ ಯಾವ ಸಂಕೋಚ ಅಮ್ಮ? ಆಗ್ಲೇ ಹೇಳಿದ್ನಲ್ಲ, ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ. ಈಗ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ನನ್ನ ಫ್ರೆಂಡ್ ಮಗಳೊಬ್ಳು ಹೀಗೆ ಲವ್ ಮ್ಯಾರೇಜ್ ಆಗಿತ್ತು. ಅವ್ರ ಅಪ್ಪ ಅಮ್ಮ ಕೇಳಿದಾಗಲೆಲ್ಲ ನಾವು ಸುಖವಾಗಿದ್ವಿ ಅಂತ ತೋರಿಸ್ಕೊಂಡ್ರು. ಇವರು ಅವ್ರು ಸುಖವಾಗಿದ್ದಾರೆ ಅಂತ ಸುಮ್ಮನೆ ಇದ್ರು. ಆಮೇಲೆ ಒಂದಿನ ಅವ್ರ ಮನೆಗೆ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಅವರೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಆದ್ರೆ ನಮ್ಗೆ ಆ ರೀತಿ ಯಾವ ಸಮಸ್ಯೆನೂ ಇಲ್ಲ. ನಮ್ ನಿಜವಾಗ್ಲೂ ಸುಖವಾಗಿದ್ದೀವಿ. ನೀವಿಬ್ರು ಅನ್ಯೋನ್ಯವಾಗಿ ಸುಖವಾಗಿದ್ರೆ ನಮ್ಗಷ್ಟೇ ಸಾಕು ಕಣೆ ಸಾಕ್ಷಿ. ಸರಿ ಮಾವ, ನಾವೇನು ಹೊರಡ್ತೀವಿ. ಲೇಟ್ ಆದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಓಕೆ, ಬನ್ನಿ. ತಗೋ ಸಾಕ್ಷಿ. ಅಮ್ಮ, ನನಗಿದೆಲ್ಲ ಬೇಡ. ನನಗೆ ನಿಮ್ಮೆಲ್ಲರೂ ಪ್ರೀತಿ ಸಾಕು. ಇದು ನಿನ್ನ ಮದ್ವೆಗೆ ಅಂತ ಮಾಡಿಸಿಟ್ಟಿದ್ದು ಒಡವೆಗಳ ಕಡೆ. ಬೇಡ ಅಂತ ಹೇಳ್ಬೇಡ, ನಿಂದೇ ಒಡವೆ. ಈಗಾಗಲೇ ರಂಜಿತ್ ನನಗೋಸ್ಕರ ತುಂಬಾ ಒಡವೆಗಳಿಗೆ ಆರ್ಡರ್ ಕೊಟ್ಟಿದಾರಮ್ಮ. ಮತ್ತೆ ಇದನ್ನೆಲ್ಲ ತಗೊಂಡು ನಾನೇನ್ ಮಾಡ್ಲಿ ಹೇಳಿ? ಅಕಸ್ಮಾತ್ ನನಗ್ ಬೇಕು ಅಂದ್ರೆ ನಾನೇ ಬಂದು ತಗೊಂಡು ಹೋಗ್ತೀನಿ. ಸರಿನಾ? ಸಾಕ್ಷಿ, ಆರ್ತಿಯವ್ರೆ, ಅವಳಿಗೆ ಬಲವಂತ ಮಾಡ್ಬೇಡಿ. ಬೇಕಾದಾಗ ಅವಳೇ ಬಂದು ತಗೊಂಡು ಹೋಗ್ತಾಳೆ. ರಂಜಿತ್, ಈಗ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ನಿಮಗೆ ನಿಜವಾಗ್ಲೂ ಹಣ ತೊಂದರೆ ಇಲ್ಲ ತಾನೆ? ಖಂಡಿತ ಇಲ್ಲ ಮಾವ. ಸರಿ, ಹಾಗಿದ್ರೆ ಮತ್ತೆ ಬರ್ತಾ ಇರಿ. ಸರಿ, ಬರ್ತೀನಮ್ಮ. ಸರಿ. ಬರ್ತೀನಪ್ಪ. ಸರಿ, ಹುಷಾರು. ಸಾಕ್ಷಿ, ಅಳ್ತಾ ಇದೀಯಾ?
ಸಮಾಧಾನ ಮಾಡ್ಕೊ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ರಂಜನ್? ನಮ್ ಕಷ್ಟ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ. ಅದಕ್ಕೆ ಅಪ್ಪ ಅಮ್ಮ ಇಬ್ರು ಸುತ್ತಿ ಬಳಸಿ ಅದನ್ನೇ ಕೇಳ್ತಾ ಇದ್ರು. ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೆ. ಅವ್ರೇನ್ ಅನ್ಕೊಂಡ್ರೋ ಏನೋ. ಸಾಕ್ಷಿ, ಇವಾಗ ಇದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಬೇಡ. ನಡಿ ಮನೆಗೆ ಹೋಗೋಣ. ನಾವ್ ದುಡ್ಡು ಕೊಟ್ರೆ ತಗೊಳ್ಳಲ್ಲ ಅಂತ ಅದನ್ನ ಒಡವೆ ರೂಪದಲ್ಲಿ ಕೊಡಕ್ ಬಂದ್ರು. ಅದನ್ನ ಗಿರಿವಿ ಇಟ್ಟಾದ್ರು ನಮ್ ಕಷ್ಟ ತೀರಿಸ್ಕೊಳ್ಳಿ ಅಂತ ಇರ್ಬೇಕು. ಅವರು ಮನೆ ಕರೆದಿದ್ದೆ ಈ ಕಾರಣಕ್ಕೆ ಅಂತ ನಾನು ಮೊದಲೇ ಊಹಿಸಿದ್ದೆ ಸಾಕ್ಷಿ.